ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ. ಶುಭೋದಯದ ಒಂದು ನುಡಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಶುಭೋದಯದ ನುಡಿ ನಿಮ್ಮೊಂದಿಗೆ ಏನು ಅಂತ ಹೇಳಿದ್ರೆ, ನಾವು ಬೇರೆಯವರಲ್ಲಿ ಧೈರ್ಯವನ್ನು ಯಾವ ರೀತಿ ತುಂಬಬೇಕು ಅಂದರೆ, ಕೆಲವೊಂದಿಷ್ಟು ವ್ಯಕ್ತಿಗಳು ಏನಾಗಿರ್ತಾರೆ ಅಂತಂದ್ರೆ ಜೀವನದಲ್ಲಿ ಸೋತು ಹೋಗ್ಬಿಟ್ಟಿರ್ತಾರೆ ನೋಡಿರಿ. ಸಾಕಷ್ಟು ಏನಪ್ಪ ಅಂತ ಹೇಳಿದ್ರೆ ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಸಂಗತಿಗಳನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಜೀವನದೊಳಗೆ. ಮರಳಿ ಬಾರದೇ ಇರ್ತಕ್ಕಂಥ ಸಂಗತಿಗಳು ಅವ್ರ ಜೀವನದಲ್ಲಿ ನಡೆದು ಹೋಗಿರ್ತಾವೆ. ಅಂಥ ವ್ಯಕ್ತಿಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದಿಷ್ಟು ಕೆಲವು ಮಾತುಗಳನ್ನು ಆಡೋದ್ರ ಮೂಲಕ ಅವ್ರಿಗೇನು ಮಾಡಬೇಕು, ಸಾಂತ್ವನದ ನುಡಿಗಳನ್ನು ಹೇಳೋದ್ರ ಮೂಲಕ ಅವರಲ್ಲಿ ಧೈರ್ಯವನ್ನು ತುಂಬಬೇಕಾಗ್ತೈತಿ. ಅಂದಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮತ್ತೆ ಜೀವನದಲ್ಲಿ ಪುಟಿದೇಳಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತಂದ್ರೆ ಅಲ್ಲೇ ಅವ್ರು ಏನು ಮಾಡ್ತಾರೆ, ಕುಗ್ಗಿ ಹೋಗಿಬಿಡ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿರಿ, ಇವತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲರೂ ಒಂದೇ ಥರನಾಗಿರಂಗಿಲ್ಲ. ಎಲ್ರಿಗೂ ಸಮಾನಾಗಿ ಆ ದೇವರು ಖುಷಿಯನ್ನು ಕೊಟ್ಟಿರೋದಿಲ್ಲ, ಎಲ್ರಿಗೂ ಸಮಾನಾಗಿ ದುಃಖವನ್ನು ನೀಡಿರೋದಿಲ್ಲ. ಸೊ ಕೆಲವೊಂದಿಷ್ಟು ಏರಿಳಿತಗಳು ನಮ್ಮ ಜೀವನದಲ್ಲಿ ಕಂಡುಬರ್ತಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ನೆರೆಯವರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಈ ಒಂದು ಪರಿಸ್ಥಿತಿ ಒಳಗೆ ಇದ್ದಾಗ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಧೈರ್ಯವನ್ನು ಅವರಲ್ಲಿ ತುಂಬಬೇಕಾಗ್ತೈತಿ. ನೋಡಿರಿ, ಆ ಒಂದು ಧೈರ್ಯ, ಭರವಸೆ ಅಂತಕ್ಕಂಥದ್ದು ಅವರನ್ನೇನು ಮಾಡ್ತೈತಿ, ಮತ್ತು ಮೇಲೆ ಏಳಲಿಕ್ಕೆ ಸಾಧ್ಯ ಆಗುವಂತ ಮಾಡ್ತೈತಿ. ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಧೈರ್ಯವನ್ನು ಅವರಲ್ಲಿ ತುಂಬಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಿರ್ತಾನಂತಂದ್ರೆ, ಸಾಕಷ್ಟು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಿರ್ತಾನೆ. ಈ ಗೌರ್ಮೆಂಟ್ ಜಾಬನ್ನು ತೊಗೋಬೇಕು ಅಂತೇಳಿ ಪ್ರತಿಯೊಂದರಲ್ಲೂ ಅವ್ನಿಗೇನಾಗ್ತೈತಿ ಅಂತ ಹೇಳಿದ್ರೆ ಸಕ್ಸಸ್ ಕಾಣೋದಿಲ್ಲ. ಅವನೇನಾಗ್ತಂದ್ರೆ ಕೆಲವೊಂದಿಷ್ಟು ಮಾರ್ಕ್ಸ್ಗಳಿಂದನೋ ಏನೋ ಸಮಸ್ಯೆಗಳಿಂದನೋ ಏನು ಮಾಡ್ತಿರ್ತಾನೋ ಅವನು ಆ ಒಂದು ಕೆಲಸವನ್ನು ಏನು ಮಾಡ್ತಿರ್ತಾನೆ, ತಪ್ಪಿಸ್ಕೊತಿರ್ತಾನೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದ್ರೆ, ಒಬ್ಬ ಒಳ್ಳೆಯ ಒಂದು ಗುರುವಿನ ಮಾರ್ಗದರ್ಶನದೊಳಗೆ ಏನು ಮಾಡ್ತಾನವ, ನೆಕ್ಸ್ಟ್ ಏನು ಮಾಡ್ತಾನೆ, ಹೋಗ್ತಾನೆ. ಅಂದ್ರೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ಹೋದಾಗ ಗುರು ಅವನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರೀ ನೀನು ಕಾಪಿ ಮಾಡು, ಅದನ್ನು ಮಾಡಿ, ಇದನ್ನು ಮಾಡು ಅಂತಂದು ಯಾವುದೇ ಒಂದು ಡೈರೆಕ್ಷನನ್ನು ಕೊಡೋದಿಲ್ಲ. ನೋಡಿರಿ, ಗುರುವಿನ ಡೈರೆಕ್ಷನ್ ಇರೋದೇ ಅವರನ್ನು ಏನು ಮಾಡೋದು ಅಂತಂದ್ರೆ, ಸ್ವಕಲಿಕೆಗೆ ಏನು ಮಾಡೋದು, ಸಿದ್ಧರನ್ನಾಗಿ ಮಾಡೋದು ಅಂಥೇಳಿ. ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಆ ಒಂದು ವಿದ್ಯಾರ್ಥಿಯಲ್ಲಿ ಧೈರ್ಯವನ್ನು ತುಂಬ್ತಾರೆ. ನಿನ್ನ ಕಡೆ ಆಗ್ತೈತಿ, ನೀನೇನಿದೆಯಾ ಅಂತಂದ್ರೆ ಅಚೀವ್ ಮಾಡಲಿಕ್ಕೆ ಸಿದ್ಧ ಆಗಿ, ನೀನು ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ, ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿನ್ನ ಕೈಲಿಂದ ಆಗ್ತೈತಿ. ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ ನಿನಗೆ ಸಿಕ್ಕಿರ್ತಕ್ಕಂಥದ್ದು ಅನುಭವ ಆದರೆ ಜಯ ಅಲ್ಲ. ಸೊ ಆ ಜಯದ ಮೆಟ್ಟಿಲು ಭಾಳ ಹತ್ತಿರ ಐತಿ. ನೀನೇನು ಮಾಡು, ಆ ಜಯದ ಮೆಟ್ಟಿಲನ್ನು ಮುಟ್ಟಬೇಕಾದ್ರೆ ನೀನು ಇನ್ನೂ ಸ್ವಲ್ಪ ಪ್ರಯತ್ನವನ್ನು ಪಡು ಅಂತಕ್ಕಂಥ ಒಂದು ಧೈರ್ಯವನ್ನು ಅವನಲ್ಲಿ ತುಂಬಿದಾಗ ಅವನೇನು ಮಾಡ್ತಾನೆ, ಕಡೆಯದಾಗಿ ಏನು ಮಾಡ್ತಾನೆ, ಗೌರ್ಮೆಂಟ್ ಜಾಬನ್ನು ಗಿಟ್ಟಿಸ್ಕೊಳ್ತಕ್ಕಂಥದ್ದು. ಇಂಥ ಉದಾಹರಣೆಗಳು ಸಾಕಷ್ಟು ನಮ್ಮ ಸುತ್ತಮುತ್ತಲು ಇರ್ತಾವೆ. ಅವುಗಳನ್ನು ಏನು ಮಾಡಬೇಕು ಅಂತಂದ್ರೆ ನಾವು ತಿಳ್ಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತೈತಿ. ಅದಕ್ಕಾಗಿ ಈ ಭರವಸೆಯನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತಷ್ಟು ನಾವೇನು ಮಾಡ್ಬಾರ್ದು, ಅವರ ಮನಸ್ಸನ್ನು ನೋಯಿಸಿ ಅವರು ಜೀವನದಲ್ಲಿ ಕುಗ್ಗಿ ಹೋಗೋ ಥರ ಮಾಡಬಾರ್ದು. ಅವರು ಸಹಿತ ನಮ್ಮಂತೆ ಬದುಕಲಿ, ಬಾಳಲಿ. ಆಗಿದ್ದೆಲ್ಲ ಆಗಿ ಹೋಯಿತು, ಭಗವಂತನ ಇಚ್ಛೆ ಅಂತಕ್ಕಂಥ ಮಾತನ್ನು ಅವ್ರಿಗೂ ಸಹಿತ ಹೇಳ್ತಾ ಏನು ಮಾಡಬೇಕು, ಧೈರ್ಯವನ್ನು ತುಂಬಬೇಕು. ಈ ರೀತಿ ನಾವು ಮತ್ತೊಬ್ಬರಲ್ಲಿ ಧೈರ್ಯವನ್ನು ತುಂಬಿದಾಗ, ಸ್ಫೂರ್ತಿಯನ್ನು ನೀಡಿದಾಗ ಅವರು ಸಹಿತ ನಮ್ಮಂತೆ ಏನು ಮಾಡ್ತಾರೆ, ನಗ್ನಗ್ತಾ ಎಲ್ಲರಲ್ಲಿ ಒಂದಾಗಿ ಬಾಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತಿನ ಈ ಒಂದು ನುಡಿ ತಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡೇನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ನುಡಿಯೊಂದಿಗೆ, ಶುಭೋದಯದ ನುಡಿಯೊಂದಿಗೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.